ಆಕಾಶವಾಣಿ ಪರಿಸರ ಪಥ. ವಿಶೇಷ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನೀರು ಸಮಸ್ತ ಜೀವಕೋಟಿಯ ಸಂಜೀವಿನಿ. ನೀರು ಜೀವಜಲ ಸಂಪನ್ಮೂಲ. ಬಳಸಿ ನೀರನ್ನು ಮಿತವಾಗಿ, ಉಳಿಸಿ ನಾಳೆಗಾಗಿ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ವಾಮನ ಆಚಾರ್ಯ. ಆತ್ಮೀಯ ಕೇಳುಗರೆ ನಮಸ್ಕಾರ. ಇಂದಿನಿಂದ ಪ್ರಾರಂಭವಾಗ್ತಾ ಇರುವಂತಹ ಈ ಹೊಸ ಸರಣಿ ಕಾರ್ಯಕ್ರಮ ಪರಿಸರ ಪಥಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ. ರವಿಚಕ್ರಕ್ಕೆ ಋತುಗಾನದ ಎಂದಿನ ಸೋಮಾನ, ರವಿಚಕ್ರಕ್ಕೆ ಋತುಗಾನದ ಎಂದಿನ ಸೋಮಾನ, ಧರೆಯರಳುತ್ತೆ ಅರೆ ಮುದುರುತೆ ಕೇಳಿದೆ ನಿಡುಗಾನ. ಈ ಭೂಮಿಯನ್ನು ಬೆಳಗುವ ರವಿ, ಸುಳಿದು ಸೂಸುವ ಗಾಳಿ, ಬೆಳೆ ಬೆಳೆಯುವ ಇಳೆ ತಣಿಸುವ ಮಳೆ, ಇವೆಲ್ಲದರ ನಡುವೆ ಸೂಕ್ಷ್ಮವಾದ ಸಂಬಂಧವಿದೆ. ಮಳೆ ಹೊಯ್ಯಲು ನೆಲ ತೊಯ್ಯಲು ಇಳೆಗಾಗಿ ತೋನಮ್ಮ, ಆ ಮುಗಿಲಿಗೆ ಈ ನೆಲದಲ್ಲಿ ಏನಿದೋ ಸಂಬಂಧ. ಭೂಗರ್ಭದಿ ಮೊಳೆಯೇಳಲು ಬೀಜವು ಬಿತ್ತಂತೆ, ಮುಗುಳಿಟ್ಟರೆ ಮರವಾಯಿತು ಮನದಣಿ ಹಣ್ಣಂತೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ನಡೆಸುವ ಚಟುವಟಿಕೆಗಳು ಈ ಸಂಬಂಧದಲ್ಲಿ ವ್ಯತ್ಯಯವನ್ನುಂಟು ಮಾಡಿವೆ. ಎಲ್ಲ ಬಾಹ್ಯ ಘಟಕಗಳನ್ನೊಳಗೊಂಡ ಪರಿಸರದ ಸಮತೋಲನವನ್ನು ಏರುಪೇರಾಗಿಸಲು ಇದು ಮುಖ್ಯ ಕಾರಣವಾಗಿದೆ. ಇದುವೇ ಪರಿಸರ ಮಾಲಿನ್ಯ. ಇದರ ಪರಿಣಾಮ ನಮ್ಮನ್ನೂ ಒಳಗೊಂಡಂತೆ ಎಲ್ಲ ಜೀವಿಗಳ ಮೇಲಾಗಿದೆ. ಒಣಗಾಳಿಯ ಸೆಲೆತೀಟಕ್ಕೆ ರಣಗುಟ್ಟಿತು ನೆಲವು, ಒಣಗಾಳಿಯ ಸೆಲೆತೀಟಕ್ಕೆ ರಣಗುಟ್ಟಿತು ನೆಲವು, ಬಾನಟ್ಟಿತು ಬಲ್ಮೋಡವ ಬಣಗುಟ್ಟಿತು ಮುಗಿಲು, ಬಣಗುಟ್ಟಿತು. ಈ ಋತುಗಾನದ ಸೋಬಾನ ಏರುಪೇರಾಗುತ್ತಿದೆ. ಊಹೆಗೂ ನಿಲುಕದ ಪರಿಣಾಮಗಳನ್ನು ತೋರುತ್ತಿದೆ. ಅಕಾಲ ಮಳೆ, ಅತಿಯಾದ ಚಳಿ, ಅನಪೇಕ್ಷಿತ ಮಂಜು, ಬಿಸಿಯೇರಿದ ಭೂಮಿ, ಉಬ್ಬರಿಸಿ ಪ್ರಚಂಡವಾಗುವ ಸಮುದ್ರ, ಹೀಗೆ ಒಂದೇ ಎರಡೇ ಅಂಕೆಯಿಲ್ಲದಷ್ಟು. ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತದೆ. ಆನಂತರ ಪರಿತಪಿಸಿ ಫಲವಿಲ್ಲ. ಅದಕ್ಕೆಂದೇ ನಾವೀಗ ಹಿಡಿಯಬೇಕಾಗಿದೆ ಪರಿಸರದ ಪಥ. ಪರಿಸರ ಸ್ನೇಹಿ, ಪರಿಸರ ಪೂರಕ, ಪರಿಸರದೊಂದಿಗೆ ಸಾಗುವ ಈ ಪಥದಲ್ಲಿ ಮತ್ತೆ ನಮ್ಮೀ ಧರೆಯನ್ನು ಸುರಕ್ಷಿತವಾಗಿಸುವ ಪ್ರಯತ್ನಗಳಿವೆ. ಅದಕ್ಕೆಂದೇ ಆಕಾಶವಾಣಿ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆಯಾಗಿ ಈ ಪರಿಸರ ಪಥವನ್ನು ಆರಂಭಿಸಿವೆ. ಬನ್ನಿ, ನಮ್ಮೀ ಹಾದಿಯಲ್ಲಿ ನೀವು ಜೊತೆಗೂಡಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ, ನಿಮ್ಮ ಸುತ್ತಲಿನ ಪರಿಸರದ ಬದಲಾವಣೆಗೆ ಸ್ಪಂದಿಸಿ. ಇದರಿಂದ ಈ ಭೂಮಿಯ ಋಣವನ್ನು ಕಿಂಚಿತ್ತಾದರೂ ತೀರಿಸಿ, ಅದರೊಂದಿಗೆ ಬಹುಮಾನವನ್ನೂ ಗೆಲ್ಲಿ. ಹಾಗಾದರೆ ಕೇಳಿ
ಪರಿಸರ ಪಥ. ಈ ಪರಿಸರ ಪಥದ ಮೊದಲ ಹೆಜ್ಜೆಯಾಗಿ ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ವಾಮನ ಆಚಾರ್ಯ. ನಮಸ್ಕಾರ ಸರ್. ನಮಸ್ಕಾರ. ಈ ಕಾರ್ಯಕ್ರಮದ ಧ್ಯೇಯ ಉದ್ದೇಶಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ತೀರಾ? ಮೊದಲನೇದು ಮತ್ತು ಅತ್ಯಂತ ಮಹತ್ವದ್ದು ಅಂದರೆ ಜನರ ಜೊತೆ ಪರಿಸರದ ವಿಷಯದಲ್ಲಿ ಒಂದಿಷ್ಟು ಸಂವಾದವನ್ನು ಬೆಳೆಸೋದು, ಹಾಗೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಪರಿಸರ ಮತ್ತು ಅದರ ಹಿಂದಿರುವಂಥ ವೈಜ್ಞಾನಿಕ ದೃಷ್ಟಿಕೋನಗಳನ್ನು ಕೂಡ ಜನರ ಜೊತೆ ಹಂಚ್ಕೊಳ್ಳೋದಾಗಿದೆ. ಜನಸಾಮಾನ್ಯರಲ್ಲಿ ಪರಿಸರದ ಬಗ್ಗೆ ಏನು ಕಾಳಜಿ ಇದೆ ಅದನ್ನು ಕೂಡ ಸದುಪಯೋಗಪಡಿಸ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮವನ್ನು ಬರೀ ಒಂದು ಮಂಡಳಿ ಅಥವಾ ಒಂದು ಸರ್ಕಾರಿ ವ್ಯವಸ್ಥೆ ನಡೆಸೋಕ್ಕಾಗಲ್ಲ. ಅದರಲ್ಲಿ ಜನರ ಜೊತೆ ಬರಬೇಕು. ಜನರಲ್ಲಿರುವಂಥ ಆಸ್ಥೆ, ಅದರ ಬಗ್ಗೆ ಇರುವಂಥ ಪ್ರೀತಿಯನ್ನು ಉಪಯೋಗಿಸ್ಕೊಂಡು ನಮಗೆ ಮತ್ತು ಮುಂದಿನವರಿಗೆ ಒಳ್ಳೆಯ ಪರಿಸರವನ್ನು ನಿರ್ಮಿಸೋದು ಈ ಕಾರ್ಯಕ್ರಮದ ಅತ್ಯಂತ ಮಹತ್ವದ ಭಾಗ. ನಮ್ಮೆಲ್ಲ ಕೇಳುಗರು ಅವರು ನಾವು ಕೂಡ ಇದರಲ್ಲಿ ಭಾಗಿಗಳಾಗಬೇಕು ಅನ್ನೋದಾದರೆ ಏನನ್ನು ಮಾಡಬಹುದು? ಜನರು ಯಾವುದೇ ಒಂದು ಕಾರ್ಯಕ್ರಮ ಆದ ನಂತರ ಕೇಳಿಬಿಟ್ಟು ಆಗಲೇ ಮರಿಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಕೂಡ ಇದೆ. ಇದಕ್ಕೆ ತಮ್ಮ ಅನಿಸಿಕೆಗಳನ್ನು ಕೊಡೋದು, ಪ್ರಶ್ನೆಗಳೇನಾದರೂ ಇದ್ದರೆ ಕೇಳೋದು, ಮತ್ತು ತಮ್ಮ ಸುತ್ತಲೂ ಪರಿಸರಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಳ್ಳೆಯ ಕೆಲಸಗಳು ಅಥವಾ ತುಂಬ ಪರಿಸರ ಹಾಳಾಗೋದಕ್ಕೂ ಕೂಡ ಕಾರಣವಾಗುವಂಥ ಏನಾದರೂ ಕ್ರಿಯೆಗಳಲ್ಲಿ ನಡೆದಿದ್ದರೆ ಅದನ್ನು ತಮ್ಮ ಮೂಲಕ ನಮಗೆ ತಿಳಿಸಿದರೆ, ಬಂದಿದ್ದರಲ್ಲಿ ಕೆಲವು ಉತ್ತಮವಾದದ್ದನ್ನು ಆರಿಸ್ಕೊಂಡು ಲಾಟ್ರಿ ಮೂಲಕ ನೀವು ನಮಗೆ ತೆಗೆದು ಹೇಳಿದರೆ ಅವರಿಗೆ ಕೆಲವೊಂದು ಪ್ರಶಸ್ತಿ ಅಥವಾ ಒಂದು ಪ್ರೈಸ್ ಕೂಡ ಕೊಟ್ಟರೆ ಅದಕ್ಕೆ ಹೆಚ್ಚು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಸಂವಾದದಲ್ಲಿ. ಮತ್ತು ಈ ಕಾರ್ಯಕ್ರಮವನ್ನು ಆಲಿಸಿದ ನಂತರ ಅವರು ಉತ್ತರಗಳನ್ನು ಪತ್ರದ ಮೂಲಕ ಪ್ರತಿ ಕಾರ್ಯಕ್ರಮಕ್ಕೆ ಬರೆದು ಕಳಿಸ್ಬೇಕು. ಬೆಸ್ಟ್ ಆಫ್ ದ ಲೆಟರ್ಸ್ ಯಾವಿವೆ ಅವಕ್ಕೆ ನಾವು ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೇವೆ. ಈ ರೀತಿಯಿಂದ ಜನರನ್ನು ನಾವು ಇದರಲ್ಲಿ ತೊಡಗಿಸ್ಕೊಳ್ತೇವೆ. ಪರಿಸರ ವಿಷಯದಲ್ಲಿ ಜನರಿಗಿದ್ದಂಥ ಕಾಳಜಿಯನ್ನು ನಾವು ಅರ್ಥ ಮಾಡ್ಕೊಂಡಂಗೆ ಆಗುತ್ತೆ. ಹೀಗಾಗಿ ಇದಕ್ಕೆ ಎರಡೂ ಭಾಗಗಳಿದೆ. ಒಂದು ನಮಗೇನು ಅನ್ನಿಸ್ತು ಅನ್ನೋದನ್ನು ನಾವು ಹೇಳ್ತೇವೆ, ನಮ್ಮ ಜೊತೆ ಇರುವಂಥ ಹಿರಿಯರು ಪರಿಸರದಲ್ಲಿ ತಜ್ಞರು ಬಂದು ವಿಷಯಗಳನ್ನು ಮುಂದಿಡ್ತಾರೆ. ಅದರ ಜೊತೆನೇ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ನೀವು ಹೇಳಿದರೆ ನಮಗೆ ನಿಮ್ಮ ಜೊತೆ ಸಾಮಾನ್ಯ ಜನರ ಜೊತೆ ಒಂದು ಸಂವಾದ ಏರ್ಪಟ್ಟು ನೀವು ಇಬ್ಬರು ಸೇರಿ ಪರಿಸರ ರಕ್ಷಣೆ ದೃಷ್ಟಿಯಿಂದ ಪ್ರಯತ್ನ ಮಾಡೋದಕ್ಕೆ ಒಂದು ಟೀಮ್ ಆಗುತ್ತೆ. ನಾವೆಲ್ಲರೂ ಸೇರಿ ಇದನ್ನು ಮಾಡೋಣ ಅಂತ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಮುಂದೆ ಬಂದಿದ್ದೇವೆ. ಈ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಮ್ಮ ಕೇಳುಗರು ಇಷ್ಟಪಡೋದಾದರೆ ಅವರು ಏನನ್ನು ಮಾಡಬಹುದು? ಈಗ ನಮ್ಮ ಕಡೆಯಿಂದ ಕೆಲವು ಪ್ರಯತ್ನಗಳಾಗಿದೆ. ಈಗ ನಾವು ಶಾಲೆಗಳಿಗಾಗಿ ಮರಿದುಂಬಿ ಅಂತ ಒಂದು ಚಿಕ್ಕ ಪುಸ್ತಕವನ್ನು 3 ತಿಂಗಳಿಗೊಮ್ಮೆ ನಾಗೇಶ್ ಹೆಗಡೆ ಅವರ ಹಿರಿತನದಲ್ಲಿ ತರ್ತೇವೆ. ಈಗ ನನ್ನದೊಂದು ಯೋಜನೆ ಇದೆ. ಈ ಪುಸ್ತಕದ ಲಕ್ಷಾಂತರ ಪ್ರತಿಗಳನ್ನು ಶಾಲೆಗಳಿಗೆ ಮುಟ್ಟಿಸ್ಬೇಕು. ಶಾಲೆಯಲ್ಲಿ ಮಕ್ಕಳು ಓದಬೇಕು, ಅದನ್ನು ಅವ್ರ ತಾಯಿ ತಂದೆ ಕೂಡ ಮನೆಗೆ ತರಿಸ್ಕೊಂಡು ಇದರಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕು. ಮತ್ತು ಆ ಪುಸ್ತಕದಲ್ಲಿ ಇರುವಂಥ ವಿಷಯಗಳನ್ನು 2 ತಿಂಗಳು 3 ತಿಂಗಳಲ್ಲಿ ಒಂದು ಸಲ ಆದರೂ ಶಾಲೆಗಳಲ್ಲಿ ಸಂವಾದವನ್ನು ಏರ್ಪಡಿಸಿ ಅದರಲ್ಲಿರುವಂಥ ವಿಷಯಗಳನ್ನು ಚರ್ಚೆ ಮಾಡಬೇಕು. ಹಾಗೆ ಬೇರೆ ಬೇರೆ ಶಾಲೆಗಳಲ್ಲಿ ಕೂಡ ನಾವು ಪರಿಸರ ಮಿತ್ರ ಶಾಲೆ ಅಂತ ಆರಿಸ್ಕೊಂಡಿದ್ದೇವೆ. ಈಗಾಗಲೇ 4 ಲಕ್ಷ ವಿದ್ಯಾರ್ಥಿಗಳನ್ನು ಇದರಲ್ಲಿ ನಾವು ಇನ್ವಾಲ್ವ್ ಮಾಡಿದ್ದೇವೆ. ಶಾಲೆಯಲ್ಲಿ ತುಂಬ ಸಾದಾ ವಿಷಯಗಳು ಅಂದರೆ 10 ಎಲೆಗಳ ಹೆಸರನ್ನು ಬರೀರಿ, ನೀವು ಸೋಲಾರ್ ಮಾಡ್ತಿರೋ ಇಲ್ಲೋ ಅನ್ನೋದನ್ನು ಬರೀರಿ, ಅಥವಾ ನೀವು ಉಪಯೋಗಿಸ್ತಿರುವಂಥ ನೀರು ಹೇಗಿದೆ, ನೀವು ಮಧ್ಯಾಹ್ನ ಮಾಡ್ತಿರುವಂಥ ಅಡುಗೆ ಒಲೆಗಳು ಹೇಗಿದೆ, ಕಟ್ಟಿಗೆ ಉಪಯೋಗ ಎಷ್ಟಾಗತ್ತೆ, ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಹೊಗೆ ತುಂಬಿಕೊಂಡಿದೆಯಾ, ಈ ಥರದ ಸಾಮಾನ್ಯ ವಿಷಯಗಳನ್ನು ಕೂಡ ಅದರಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಿ ಅವರನ್ನು ಚರ್ಚೆಗೆ ತೊಡಗಿಸಿ ಅದರ ಮೂಲಕ ಬರುವಂಥ ಜ್ಞಾನವನ್ನು ಮಕ್ಕಳಿಗೆ ಮತ್ತು ಅವ್ರ ತಾಯಿ ತಂದೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ 14 ಕಂತುಗಳಲ್ಲಿ ಪ್ರಸಾರವಾದ ನಂತರ ಕೇಳುಗರು ಅದನ್ನು ಇನ್ನೂ ಹೆಚ್ಚು ಬಳಸ್ಕೋಬೇಕು, ಓದಬೇಕು ಅನ್ನೋದಾದರೆ ಇದಕ್ಕೆ ಬೇರೆ ಏನಾದರೂ ವ್ಯವಸ್ಥೆಗಳನ್ನು ತಾವು ಮಾಡ್ತಾ ಇದ್ದೀರಾ? ಜನರ ಅಪೇಕ್ಷೆ ಪಟ್ಟಲ್ಲಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾದರೆ ಇದರ ಹಿಂದೆ ಆದಂಥ ಕಾರ್ಯಕ್ರಮಗಳನ್ನು ತಾವೇ ಸ್ವತಃ ಮಮ್ಮಿಗಟ್ಟಿ ಮೇಡಮ್ ಅವರೇ ನಿಂತ್ಕೊಂಡು ಪುಸ್ತಕಗಳನ್ನು ಮಾಡಿ ನಮಗೆ ಕೊಟ್ಟಿದ್ರಿ. ಈ ಕಾರ್ಯಕ್ರಮದ ಸ್ವರೂಪ ಹೇಗೆ ಬರುತ್ತೆ, ಇದು ಎಷ್ಟು ಚೆನ್ನಾಗಾಗುತ್ತೆ, ಜನರ ಅನಿಸಿಕೆಗಳೇನು. ನನಗೆ ಈ ಸಲ ಏನು ಅನಿಸಿದೆ ಅಂದರೆ ಜನರು ಏನು ಅನಿಸುತ್ತೆ ಅದನ್ನೂ ಕೂಡ ಈ ಸಲ ನಾವೇನು ಹೇಳಿದ್ದೀವಿ ಆ ಕಂತುಗಳಷ್ಟೇ ಅಲ್ಲ, ಜನರ ಅನಿಸಿಕೆಯನ್ನು ಪುಸ್ತಕದಲ್ಲಿ ಹಾಕಿ ಪ್ರಿಂಟ್ ಮಾಡ್ಬೋದಾ ಅಂತ ಒಂದು ಪ್ರಯತ್ನ ಮಾಡೋಣ.
ಹಾಗೆ ಸಿ ಡಿ ರೂಪದಲ್ಲಿ. ಈಗ ಸಿ ಡಿ ಆದಮೇಲೆ ಹೆಚ್ಚು ಕಡಿಮೆ ಪುಸ್ತಕಗಳಾಗೋದು. ಹೀಗಾಗಿ ಅದಕ್ಕೆ ನಾವು ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ ಅಂತೇವೆ, ಎರಡೂ ಕಾಪಿ ಮಾಡೋಣ. ಇನ್ನೂ ಮುಂದೆ ಹೋಗಿ ಕೆಲವು ಯಾವಾದರೂ ಚೆನ್ನಾಗಾದರೆ ಇದಕ್ಕೊಂದು ದೃಕ್ರೂಪ, ಇದಕ್ಕೊಂದು ವಿಡಿಯೋ, ಇದನ್ನೇ ಇಟ್ಕೊಂಡು ಸಾರ್ವಜನಿಕ ಕಾರ್ಯಕ್ರಮಗಳು, ಹೀಗೆ ಸುಮಾರು ಸ್ವರೂಪದಲ್ಲಿ ಇದನ್ನು ಇನ್ನೂ ಹೆಚ್ಚು ಜನರಿಗೆ ಒಯ್ಯುವಂಥ ಪ್ರಯತ್ನ ಮಾಡೋಣ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಕೇಳುಗರಿಂದ ತಾವು ಏನನ್ನು ಅಪೇಕ್ಷಿಸ್ತೀರಿ? ಜನರು ಇನ್ವಾಲ್ವ್ ಆಗಬೇಕು. ನನ್ನ ಮಾತು ಕೇಳಿ ಯಾರಾದರೂ ತಮ್ಮ ಹಿತ್ತಲಲ್ಲಿ ಒಂದು ಸುಂದರವಾದ ಒಂದು ಗಿಡವನ್ನು ನೆಟ್ಟು ಬೆಳೆಸಿದ್ರು, ಅಥವಾ ದಾರಿಯಲ್ಲಿ ಹೋಗ್ತಿರುವಂಥ ನಲ್ಲಿಯಲ್ಲಿ ಪೋಲಾಗ್ತಿರುವಂಥ ನೀರನ್ನು ನಿಲ್ಲಿಸಿದ್ರು, ತಮ್ಮ ಮನೆಗೆ ಒಂದು ಚಿಕ್ಕದ ಲ್ಯಾಟ್ರಿನ್ ಕಟ್ಸ್ಕೊಂಡು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರು, ಒಂದು ಕ್ವಾಲಿಟಿ ಜೊತೆ ಪರಿಸರಕ್ಕೆ ಕೂಡ ಅನುಕೂಲವಾಗುವಂಥ ಒಂದು ವಾತಾವರಣವನ್ನು ಏನಾದರೂ ಸೃಷ್ಟಿಸೋಕ್ಕೆ ಸಾಧ್ಯ ಆದರೆ, ಈ ಸಂವಾದದ ಎರಡನೇ ಭಾಗ ಏನಿದೆ, ಮೊದಲನೇದ್ದು ಕೇಳ್ಕೊಳ್ಳೋದು, ಕೆಲವೊಮ್ಮೆ ಬಲ್ಲವರೆಂಬ ಕಲಿತು ಕೆಲವೊಮ್ಮೆ ಶಾಸ್ತ್ರಂಗಳೆಂಪೋದುತ್ತಾ, ಇದೆಲ್ಲ ಆದ ನಂತರ ಕಡೆಗೆ ಏನು ಅಂದರೆ ಒಂದಿಷ್ಟಾದರೂ ಆ್ಯಕ್ಷನ್ನಲ್ಲಿ ತೊಡಗೋದು. ಈ ರೀತಿಯಿಂದ ಸಾಮಾನ್ಯ ಜನರು ಒಂದಿಷ್ಟು ಆ್ಯಕ್ಷನ್, ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಇದು ನನಗೆ ಸಂತೋಷ ತರುವಂಥದ್ದಷ್ಟೇ ಅಲ್ಲ, ಪರಿಸರ ಕೂಡ ಅತ್ಯಂತ ಬೇಕಾದಂಥ ವಿಷಯ ಇದೆ. ಇದನ್ನು ನಾನು ಜನರಿಂದ ಅಪೇಕ್ಷೆ ಪಡ್ತೇನೆ. ಬಹಳ ಸಂತೋಷ ಸರ್. ನಮ್ಮೆಲ್ಲ ಕೇಳುಗರು ನಿಮ್ಮ ಈ ಧ್ಯೇಯ ಮತ್ತು ಉದ್ದೇಶವನ್ನು ಸಫಲಗೊಳಿಸ್ತಾರೆ. ಅವರು ನೀಡುವಂತಹ ಪ್ರತಿಕ್ರಿಯೆಗಳು ಪರಿಸರದ ಸಂರಕ್ಷಣೆಗೆ ಪ್ರಯೋಜನಕಾರಿಯಾಗುತ್ತೆ. ತಮ್ಮನ್ನು ತಾವು ಈ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊತಾರೆ ಅನ್ನೋ ಆಶಯದೊಂದಿಗೆ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರಲ್ಲ ಕೇಳುಗರೆ, ನೀವು ಕೂಡ ಹೇಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಎಂದು. ಹಾಗಿದ್ರೆ ತಯಾರಿದ್ರಲ್ಲ ಇಂದಿನ ಪ್ರಶ್ನೆಯನ್ನು ಬರೆದುಕೊಳ್ಳೋಕ್ಕೆ. ಪ್ರಶ್ನೆಯನ್ನು ಕೇಳಿ. ಪರಿಸರ ಮಾಲಿನ್ಯ ಎಂದರೇನು? ಇದಕ್ಕೆ ಕಾರಣವೇನು? ನಿಮ್ಮ ಉತ್ತರಗಳು ನಮಗೆ ಬರುವ ಬುಧವಾರದೊಳಗೆ ತಲುಪಬೇಕು. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಪರಿಸರ ಪಥ ವಿಶೇಷ ಕಾರ್ಯಕ್ರಮ ಸರಣಿ, ಕಾರ್ಯಕ್ರಮ ಸಂಖ್ಯೆ 1, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು 560204. ಕೇಳುಗರೆ, ನೆನಪಿರಲಿ, ಕೇವಲ ಪ್ರಶ್ನೆಗೆ ಉತ್ತರ ಮಾತ್ರವಲ್ಲ, ನಿಮ್ಮ ಸುತ್ತಲಿನ ಪರಿಸರದ ಮಾಹಿತಿಯನ್ನು ಕೂಡ ನಮಗೆ ಕಳಿಸಿ. ಅದು ಛಾಯಾಚಿತ್ರಗಳನ್ನು ಕೂಡ ಒಳಗೊಂಡಿರಬಹುದು. ಇಂತಹ ನಿಮ್ಮ ಪ್ರಯತ್ನ ನಮ್ಮ ಪರಿಸರ ರಕ್ಷಣೆಯ ಹಾದಿಯಲ್ಲಿ ಕಿರುಕಾಣಿಕೆಯಾಗಲಿದೆ. ತಡವೇಕೆ? ಬನ್ನಿ, ನಮ್ಮೊಂದಿಗೆ ಹೆಜ್ಜೆ ಹಾಕಿ ಪರಿಸರ ಪಥದಲ್ಲಿ. ಪರಿಸರ ಪಥ. ವಿಶೇಷ ಸರಣಿಯ ಮೊದಲ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ವಾಮನ ಆಚಾರ್ಯ. ಸಹಕಾರ ಶಶಿಕಾಂತ್ ಎಂ ಮುಮ್ಮಿಗಟ್ಟಿ. ಗೀತೆಯನ್ನು ಹಾಡಿದವರು ಶಾಂತಾ ಜೈತೀರ್ಥ. ರಚನೆ ಮತ್ತು ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಶಬ್ದ ಮಾಲಿನ್ಯದಿಂದ ಶಾಂತಿನಾಶ, ಜಲ ಮಾಲಿನ್ಯದಿಂದ ಆರೋಗ್ಯನಾಶ, ನೆಲ ಮಾಲಿನ್ಯದಿಂದ ಸಂಪತ್ತು ನಾಶ, ವಾಯು ಮಾಲಿನ್ಯದಿಂದ ಸರ್ವನಾಶ. ಪರಿಸರವನ್ನು ಸಂರಕ್ಷಿಸಿ. ಉತ್ತಮ ಪರಿಸರ ಭವಿಷ್ಯಕ್ಕೆ ಸುಖಕರ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.